ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಸಿರ್ಸಿ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ಸುಲಿಗೆ ಮಾಡುತ್ತಿದ್ದ ಶೌಚಾಲಯ ನಿರ್ವಹಣಾ ಸಿಬ್ಬಂದಿಗಳಿಗೆ ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ತೆರಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಸಾರ್ವಜನಿಕರಿಂದ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ನಗರದ 2 ಬಸ್ ನಿಲ್ದಾಣಗಳಿಗೆ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ವತಃ ಭೇಟಿ ನೀಡಿ ಪರಿಶೀಲಿಸಿದರು. ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಮತ್ತು ಸಮಿತಿಯ ಸದಸ್ಯರು ಶಿರಸಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವ ಶೌಚಾಲಯ ನಿರ್ವಹಣೆ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಮೂತ್ರ ವಿಸರ್ಜನೆಗೂ ಪ್ರತಿಯೊಬ್ಬರಿಂದ 5 ರಿಂದ 10 ರೂಪಾಯಿ ತೆಗೆದುಕೊಳ್ಳುತ್ತಾರೆ ಎಂದು ದೂರಿದ್ರು. ಶೌಚಾಲಯ ನಿರ್ವಹಣೆಯ ಗುತ್ತಿಗೆದಾರರು ಸಾರ್ವಜನಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದು, ಈ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಸರ್ಕಾರ ನಿಗದಿಪಡಿಸಿದಂತೆ ಶೌಚಕ್ಕೆ 1 ರೂಪಾಯಿ ಮಾತ್ರ ತೆಗೆದುಕೊಳ್ಳಬೇಕು. ಆದರೆ ಸಿಬ್ಬಂದಿಗಳು 5 ರೂಪಾಯಿ, ಕೆಲವೊಮ್ಮೆ 10 ರೂಪಾಯಿ ಕೂಡ ವಸೂಲಿ ಮಾಡುತ್ತಿದ್ದಾರೆ. ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡಿದ್ರೆ ಅವರನ್ನ ಕೇಳಿ ಇವರನ್ನ ಕೇಳಿ ಎಂದು ಉಡಾಫೆಯ ಉತ್ತರ ನೀಡ್ತಾ ಇದ್ರು. ಅಲ್ಲದೆ ಸರ್ಕಾರಿ ನಿಯಮದಂತೆ ಅಲ್ಲಿ ದರ ಪಟ್ಟಿಯನ್ನ ಹಾಕಿರಲಿಲ್ಲ. ಸಾರ್ವಜನಿಕರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸುಮಾ ಉಗ್ರಾಣ್ಕರ್ ಕಂಟ್ರೋಲರ್ ರಾಮ್ ಶೆಟ್ಟಿ ಅವರನ್ನ ಸ್ಥಳಕ್ಕೆ ಕರೆಸಿ ಅವರ ಎದುರೇ ಟೆಂಡರ್ದಾರರು ಮುಚ್ಚಿಟ್ಟ ಫಲಕವನ್ನ ಹಾಕಿಸಲಾಯಿತು. ಯಾವುದೇ ಕಾರಣಕ್ಕೂ ಜನರಿಂದ ಹೆಚ್ಚಿನ ಹಣ ವಸೂಲಿ ಮಾಡದಂತೆ ಎಚ್ಚರಿಕೆ ನೀಡಿದ್ರು. ಅವ್ರು ಕನ್ನಡ ಬರ್ತಲ್ಲ ಕೇಳು. ಯಾರು ಏನು ಅನ್ನಲ್ಲ. ಮತ್ತೆ ಬಾಕಿ ಕಡೆ 1 ರೂಪಾಯಿ ಇದಲ್ಲ, ಸಿದ್ದಾಪುರದಲ್ಲಿ ಕುಮಟಾದಲ್ಲೆಲ್ಲ 1 ರೂಪಾಯಿ ಉಂಟಲ್ಲ. ಇಲ್ಲ, 5 ರೂಪಾಯಿ ಕೊಡ್ತು. ಇದು ಕಂಟಿನ್ಯೂ 5 ರೂಪಾಯಿ ತಗೊಳ್ತಿದ್ದೆ ನೀವು? ಇಲ್ಲ, ವಾಶ್ರೂಮಿಗೆ ಹೋದ್ರೆ ಈಗ ನಾನು ಕೇಳ್ದಲ್ಲ, ವಾಶ್ರೂಮಿಗೆ ರಿಸೆಸ್ಗೆ ಹೋದ್ರೆ 5 ರೂಪಾಯಿನೇ ತಗೋತಾರೆ. ಅದು 5 ರೂಪಾಯಿ ತಗೋತಾರೆ. ಈಗ ನೀವು ಎಷ್ಟು ಕೊಟ್ಟರೆ ಮೂತ್ರಲಯಕ್ಕೆ 2 ರೂಪಾಯಿ ನಾ ಹೇಳಿದ್ರೆ ಕೇಳಿದ್ರೆ ನೀವು ಹೋದ್ರೆ ಹೇಳಿದ್ರೆ ಯಾಕೆ ನನಗೆ ಕೊಡ್ತಾರೆ? ಇವರಲ್ಲ, ಒಂದು ವೇಳೆ ಮತ್ತೆ ಸಾರ್ವಜನಿಕರಿಂದ ದೂರು ಬಂದ್ರೆ ತಕ್ಷಣ ಟೆಂಡರ್ ಕ್ಯಾನ್ಸಲ್ ಮಾಡುವಂತೆ ಸೂಚನೆ ನೀಡಿದ್ರು. ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕಾಳಜಿ ವಹಿಸುವಂತೆ ತಿಳಿಸಿದ್ರು. ಇನ್ನು ಶಿರಸಿಯ 2 ಬಸ್ ನಿಲ್ದಾಣಗಳಲ್ಲಿ ನಿಗದಿತ ಹಣ ನೀಡುವ ಫಲಕವನ್ನ ಯಾವುದೇ ಕಾರಣಕ್ಕೂ ತೆಗೆಯದಂತೆ ನೋಡಿಕೊಳ್ಳಲು ತಿಳಿಸಲಾಯಿತು. ಕುಡಿಯುವ ನೀರಿನ ಶುದ್ಧತೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಮಳೆಗಾಲದಲ್ಲಿ ಬರುವ ಸಾಂಕ್ರಾಮಿಕ ರೋಗ ನಿಯಂತ್ರಿಸಲು ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯ ರಾಘವೇಂದ್ರ ಶೆಟ್ಟಿ, ಫಹಾದ್ ಖಾನ್, ಕೆಎಸ್ಆರ್ಟಿಸಿ ಕಂಟ್ರೋಲರ್ ಮತ್ತು ಅನೇಕರು ಸ್ಥಳದಲ್ಲಿ ಹಾಜರಿದ್ದರು. ಅಲ್ಲೂ ಹಂಗೆ ನಾನು ಹೋದ್ರೆ ನನ್ನ ಹತ್ರ ಹೇಳ್ತಾನು, ಇಲ್ಲ 5 ರೂಪಾಯಿನೇ ತಗೊಳ್ಳೋದಂತ. अभी बोर्ड निकल करला ಟೆಂಡರ್ ಕ್ಯಾನ್ಸಲ್ ಕರೆಗ ಸ್ವಲ್ಪ ಕನ್ನಡ ಬರಲ್ಲ, ಎಲ್ಲ ಬರ್ತಿದ್ರೆ ಅವನಿಗೆ ನಾಟಕ ಮಾಡ್ತಾರೆ. ಫಸ್ಟ್ ದಿನ ಒಂದು ಹಾಕಿದ್ ಬಿಟ್ರೆ ಅವಾಗಿಂದ 1 ಸಲನೂ ಬೋರ್ಡ್ ನೋಡಿಲ್ಲ. ಅಲ್ಲಿ ಒಳಗೆ ಅವ ಮಲ್ಕೂದ ಅಲ್ಲೇ ಹಾಕೊಂಡಾನೆ. ಸರ್, ಇದು ಬೋರ್ಡ್ ತೆಗೆದಿದ್ರೆ ಅವ್ರದ್ದು ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು. ಡಿಪೋ ಮ್ಯಾನೇಜರ್ ಮಾತಾಡಿದ್ರೆ ನಂಬರ್ ಅಂತಾರೆ, ಇವರು ನಾವು ತೆಗಿಲಿಲ್ಲ ಅಂತ ಹೇಳ್ತಿದ್ದಾರೆ. ಡಿಪೋ ಮ್ಯಾನೇಜರ್ ಇಲ್ಲ 5 ರೂಪಾಯಿ ತಗೊಳ್ಳೋದಿಲ್ಲ, 1 ರೂಪಾಯಿ ತಗೊಂತಾರ. ಡಿಪೋ ಮ್ಯಾನೇಜರ್ ನೋಡ್ರಿ 10 ರೂಪಾಯಿ ತಗೋತೀನಿ. ಏನಿಲ್ಲ ಅಂತೀರಿ, ಸುಳ್ಳು ಹೇಳ್ತಾರೆ ಜನ, ಸುಳ್ಳು ಹೇಳ್ತಾರ. ನಾವು ಬಂದ್ಮೇಲೆ 10 ರೂಪಾಯಿ ಕೊಡ್ಬೇಕು ಇವ್ರಿಗೆ. ಜನ ಸುಳ್ಳು ಹೇಳ್ತಾರೆ. ನನ್ನ ಹತ್ರ ಫೋನ್ ಪೇ ಜನರಿಗೆ ಹೊರೆ ಮಾಡ್ತೀರಿ ನೀವು. ನನ್ನ ಫೋನ್ ಪೇ ಇರಬೇಕು. ಫೋನ್ ಪೇ बंद कर, उधर जाके डिपो मैनेजर के पास जाके, हाँ मेरे को तकलीफ नहीं करना. ಸರ್, ಅದು ನಂಬರ್ 1 ಹಾಕ್ಬೇಕು ಸರ್. ಆ ನಂಬರ್ 2ನೇ ನಂಬರ್ ಇದು ಮಾಡಿದ್ದಾರೆ. ಇವ್ರು ಡಿಪೋ ಮ್ಯಾನೇಜರ್ಗೆ ಮತ್ತೆ ಅದು ನಂಬರ್ ಇದೆ ಹಾಕಿದ್ದು, 2 ನಂಬರ್ನ ಡಿಲೀಟ್ ಮಾಡ್ತಾರೆ. ಬೋರ್ಡಲ್ಲಿ ನಂಬರ್ ಇದೆ. ಇರಲಿದೆ ಅಲ್ಲ ಹೇಳಿ ನೋಡ್ರಿ, 2 ನಂಬರ್ ಸ್ಕ್ರಾಚ್ ಮಾಡಾರ ಸರ್.
ಯಾಕೆ ತಂದಿಲ್ಲ ನೀನು ಹಾ? ಅವರಿಗೆ ಒಂದೇ ವ್ಯಾಪ್ತಿಯಲ್ಲಿ ಕನ್ನಡ ಬರುವುದಿಲ್ಲ ಅವರು ಸರ್ ಅರ್ಥ ಆಗ್ತದೆ, ಮಾತಾಡಿದ ಅರ್ಥ ಆಗ್ತದೆ ಅವರಿಗೆ. ಇವರು ಭಾಳ ಹುಷಾರಿರ್ತಾರೆ, ಮಾತಾಡಿದ ಅರ್ಥ ಆಗ್ತದೆ. ಚೂರು ಚೂರು ಕನ್ನಡ ಮಾತಾಡ್ದೆ ಈಗ ಅವನು ನಮ್ಮ ಹತ್ರ. ಕರಿ, ಫೋನ್ ಮಾಡಿ ಕರಿ. बोला बोला उसे बोला साहूकार का नंबर नहीं ಏನು ಸತ್ಯ ಹೇಳ್ತಾರೆ ಹೆಣ್ಮಕ್ಳಿಗೆ ओ भाई ಉಂಟು, ನೀವೀಗ ಐದೈದು सौकर का नंबर दे सौकर कौन इसका अजय सिंह आ जाएगा अजय सिंह अजय कुमार ನಿಮ್ಮ ಹತ್ರ ಇಲ್ವಾ? ನಿಮ್ಮ ಹತ್ರ ಇಲ್ಲ नहीं है सुबह आया नंबर दे उसका नंबर दो नंबर दो नंबर दो नंबर दे, उसका फोन करके बात करता है. ಸರ್ ನಾರ್ಮಲ್ ಪಬ್ಲಿಕ್ ಇನ್ನೊಂದು ಸಲ ಏನು ಹೇಳಿದ್ರೆ ₹1 ಯಾರು ಅಂತ ಹೇಳಿದ್ರೆ ಸೀಲ್ ಮಾಡಿಬಿಟ್ರೆ ಮತ್ತೆ ನೋಡಿ ಲಾಸ್ಟ್ ವಾರ್ನಿಂಗ್ ಇಲ್ಲಿ ನೋಡಿ. ಹಲೋ, ₹10 ತಗೋತೀರಂತೆ ನೋಡಿ. ಎಷ್ಟು 10 ತಗೋತಾರಂತೆ. 10 ರೂಪಾಯಿ ಹಾ, ಅವ್ರು ಸುಳ್ಳು ಹೇಳ್ತಾರೆ, ಜನ ಸುಳ್ಳು ಹೇಳ್ತಾರೆ. ₹1 ಉಂಟು, ₹1 ಇರೋದು ಇರೋದು ₹1 ಕೊಡಿ. ಕೊಡಬೇಡಿ, ಯಾರು ಕೊಡಬೇಡಿ.